ಭಾಳ ದೊಡ್ಡ ನಾಯಕರ ಪಡೆಯೊಂದಿಗೆ ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ. ಇವತ್ತು DC ಕಚೇರಿಯಲ್ಲಿ ಯಡಿಯೂರಪ್ಪನವರ ನೇತೃತ್ವದಲ್ಲಿ ನಮ್ಮ ಗಾಯತ್ರಿ ಸಿದ್ದೇಶ್ವರ್ ಅವರು ಮೊದಲನೇ ಸೆಟ್ನ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಹಾಗೆ 2-3 ಸೆಟ್ನಲ್ಲಿ ಬೇರೆ ಬೇರೆ ನಾಯಕರು ಕೂಡ ಈಗೇನು ನಾನು ಹೆಸರುಗಳು ಹೇಳಿದೆ ಆ ಎಲ್ಲರೂ ನಾಮಪತ್ರವನ್ನು ಸಲ್ಲಿಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ 3 ಸೆಟ್ ನಾವು ಸಲ್ಲಿಸಿದ್ದೇವೆ ಗಾಯತ್ರಿ ಸಿದ್ದೇಶ್ವರ್ ಅವತ್ತು. ಅದೇ ಥರ ನಮ್ಮ ಸಿದ್ದೇಶಣ್ಣ ಅವರು ಕೂಡ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ನನಗನ್ಸುತ್ತೆ ಇವತ್ತಿನ ಜನ ಪ್ರವಾಹ ಭಾಗವಹಿಸಿರ್ತಕ್ಕಂಥದ್ದು, ಆ ಒಂದು ಪ್ರವಾಹದಲ್ಲಿದ್ದಂತಹ ಉತ್ಸಾಹ ಇವನ್ನೆಲ್ಲವನ್ನು ನೋಡಿದರೆ ಕನಿಷ್ಠ ನಾವು 2 ಲಕ್ಷ ಮತಗಳ ಅಂತರದಿಂದ ನಾವು ಗೆಲ್ತೇವೆ. BJP ಪರವಾಗಿರ್ತಕ್ಕಂಥ ಅಲೆ, ಮೋದಿಯ ಅಲೆ ದಾವಣಗೆರೆ ಜಿಲ್ಲೆಯಾದ್ಯಂತ ಕಂಡು ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನಾವು ನಿಶ್ಚಿತವಾಗಿ ಈ ಒಂದು ಸೀಟನ್ನು ಗಾಯತ್ರಿ ಸಿದ್ದೇಶ್ವರ್ ಅವರು ಗೆಲ್ತಾರೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಹುಬ್ಳಿ ಪ್ರಕರಣ, ಹುಬ್ಬಳ್ಳಿಯಲ್ಲಿ ನೇಹಾ ಹಿರೇಮಠ್ ಅವ್ರನ್ನ 12 ಬಾರಿ ಚುಚ್ಚಿ ಕೊಲೆ ಮಾಡಿರ್ತಕ್ಕಂಥದ್ದು ಮತ್ತು ಇದಕ್ಕೆ ಗಮನಿಸಿದಾಗ ಕರ್ನಾಟಕ ರಾಜ್ಯದಲ್ಲಿ ಲಾ ಅಂಡ್ ಆರ್ಡರ್ ಟೋಟಲಿ ಫೇಲ್ಯೂರ್ ಆಗಿರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಬರೀ ಹುಬ್ಬಳ್ಳಿಯಲ್ಲ, ವಿಧಾನಸೌಧದಲ್ಲೂ ಕೂಡ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗ್ದಾಗ್ಲೂ ಕೂಡ ಏನು ಕ್ರಮವನ್ನು ತೆಗೆದುಕೊಳ್ಳಿಲ್ಲ. ಚನ್ನಗಿರಿನಲ್ಲೂ ಕೂಡ ಇಬ್ಬರು ಮೇಲೆ, ನಲ್ಲೂರಿನಲ್ಲಿ ಇಬ್ಬರ ಮೇಲೆ ಸ್ಟ್ಯಾಪಿಂಗ್ ಆಗಿದೆ. ನಮ್ಮ ಚನ್ನಗಿರಿನಲ್ಲಿ ಅದೇ ಥರ ಚಿತ್ರದುರ್ಗದಲ್ಲಿ ಪ್ರಕರಣ ಆಗಿದೆ. ಈ ಥರ ರಾಜ್ಯಾದ್ಯಂತ ನೋಡಿದಾಗ ಈ ಹಿಂದೆನೂ ಕೂಡ ನಾವು ಶಿವಮೊಗ್ಗದಲ್ಲಿ ನೋಡಿದ್ವಿ, ಅದೇ ಥರ ಬೇರೆ ಬೇರೆ ಕಡೆಗಳಲ್ಲೂ ಟೋಟಲಿ ಕಾನೂನು ಮತ್ತು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿರ್ತಕ್ಕಂಥದ್ದನ್ನು ನೋಡಿದರೆ ಕರ್ನಾಟಕ ರಾಜ್ಯದಲ್ಲಿ ಭಯೋತ್ಪಾದಕರಿಗೆ ಬೆಂಬಲಿಸ್ತಾ ಇರ್ತಕ್ಕಂಥ ಸರ್ಕಾರ ಇದೆ, ನಮಗೆ ಯಾರು ಏನು ಮಾಡೋಕ್ಕಾಗಲ್ಲ ಅನ್ನುವಂಥರ ದ್ಯೋತಕವಾಗಿ ಈ ಎಲ್ಲ ಪ್ರಕರಣಗಳು ನಡೀತಾ ಇದೆ. SDPI ಮೇಲಿದ್ದಂಥ ಕೇಸುಗಳು ಅಂದರೆ ಭಯೋತ್ಪಾದಕರನ್ನು ಯಾರ್ಯಾರು ಬೆಂಬಲಿಸ್ತಾ ಇದ್ರು ಅವ್ರ ಮೇಲೆ ಇದ್ದಂಥ ಕೇಸುಗಳನ್ನು ತೆಗೆದುಹಾಕಿದ್ರು. PFI ಮೇಲಿದ್ದಂಥ, SDPI ಮೇಲಿದ್ದಂಥ, CFI ಮೇಲಿದ್ದಂಥ ಕೇಸುಗಳನ್ನು ತೆಗೆದುಹಾಕಿ 3600 ಜನರನ್ನು ಹೊರಗಡೆ ಬಿಟ್ಟರು. 75 ಕೇಸುಗಳನ್ನು ತೆಗೆದುಹಾಕಿದರು. ಪರಿಣಾಮವಾಗಿ ಕರ್ನಾಟಕ ರಾಜ್ಯದ ಮೈ ಬ್ರದರ್ಸ್ ಪಾಲಿಸಿ ಏನಿದೆ, ಇದೇ ನಮ್ಮ ರಾಜ್ಯದಲ್ಲಿ ಟೆರರಿಸಮ್ ಆಗಿ ಪರಿವರ್ತನೆಯಾಗಿ ನಮಗೇನು ಕ್ರಮವನ್ನು ತೆಗೆದುಕೊಳ್ಳಲ್ಲ. ಕರ್ನಾಟಕ ರಾಜ್ಯ ಮೈ ಬ್ರದರ್ ಪಾಲಿಸಿಯನ್ನು ಅನುಸರಿಸ್ತಾ ಇದೆ. ಕುಂಕುಮನ ಕಂಡ್ರೆ ನಾವು ಎದುರ್ಕೊಂತೀವಿ. ಕುಂಕುಮ ಇಟ್ಕೊಂಡಂಥವ್ರು ಎಲ್ಲರೂ ಸ್ಟ್ಯಾಬ್ ಮಾಡಿದಾರ. ಹಾಗಾಗಿ ರಾಮನವಮಿ ದಿವಸ ಈ ಥರದ ಪ್ರಕರಣಗಳು ನಡೆದಿರ್ತಕ್ಕಂಥದ್ದು ಇಡೀ ಸಮಾಜ ಗಮನಿಸ್ತಾ ಇದೆ. ಚುನಾವಣೆ ಸಮೀಪಿಸ್ತಾ ಇದೆ. ಇದಕ್ಕೆ ಜನ ಸರಿಯಾದ ಉತ್ತರವನ್ನು ಕೊಡ್ತಾರೆ. ಕರ್ನಾಟಕ ರಾಜ್ಯದಲ್ಲಿ ಹಿಂದೂಗಳಿಗೆ ರಕ್ಷಣೆ ಇಲ್ಲ, ಅವ್ರನ್ನ ಭಯೋತ್ಪಾದಕರನ್ನ ಸಂಪೂರ್ಣ ರಕ್ಷಣೆ ಮಾಡ್ತಕ್ಕಂಥ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಇದೆ ಅನ್ನುವಂಥ ಹಿನ್ನೆಲೆಯಲ್ಲಿ JDS ಮತ್ತು BJP ಏನು ನಾವು 28 ಸೀಟ್ಗಳನ್ನು ಕಂಟೆಸ್ಟ್ ಮಾಡಿದ್ದೇವೆ, ಇದರ ಉತ್ತರವಾಗಿ 28ಕ್ಕೆ 28 ಸೀಟ್ಗಳನ್ನು ನಾವು ಗೆಲ್ತೇವೆ. ಇದೇನು ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಇದರ ಬಗ್ಗೆ ನಾವು ಕರ್ನಾಟಕ ರಾಜ್ಯಾದ್ಯಂತ ನಾಳೆ ಒಳಗಡೆ ನಮ್ಮ ರಾಜ್ಯ ಅಧ್ಯಕ್ಷರು ಪ್ರಕಟಣೆ ಮಾಡ್ತಾರೆ. ಇದ್ರ ಬಗ್ಗೆ ನಾವು ಪ್ರತಿಭಟನೆಯನ್ನ ಮಾಡೋರಿ ಸರ್. ರಾಜಕೀಯ ಇದ್ರೊಳಗೆ ಏನ್ ಬಂತು? ರಾಜಕೀಯ ಏನ್ ಬಂತು? ವೈಯಕ್ತಿಕವಾಗಿ ಕೊಲೆಗಳು ಅಲ್ವೇ ಅಲ್ಲ. ಇದು 12 ಇರ್ಬೋದು. ಕಾನೂನು ಪ್ರಕಾರವಾಗಿ ಆ ಕೇಸ್ಗಳು ನಡೀಲಿ. ಸ್ಟ್ಯಾಬ್ ಮಾಡೋದು ಯಾಕೆ? ಸ್ಟ್ಯಾಬ್ ಮಾಡ್ತಕ್ಕಂಥದ್ದು ಯಾವುದೇ ರಾಜಕೀಯ ಲೆಕ್ಕಾಚಾರಗಳನ್ನು ನಾವು ಮಾಡೋದಿಲ್ಲ. ಇದು ಉದ್ದೇಶಪೂರ್ವಕವಾಗಿಯೇ ನಡೀತಾ ಇರತಕ್ಕಂಥದ್ದು. ಇವ್ರನ್ನ ಎದುರಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಹಿನ್ನೆಲೆಯಲ್ಲಿ ನಾವು ಕರ್ನಾಟಕ ಸರ್ಕಾರವನ್ನು, ಮುಖ್ಯಮಂತ್ರಿಗಳನ್ನು, ವಿಶೇಷವಾಗಿ ಉಪಮುಖ್ಯಮಂತ್ರಿಗಳನ್ನು ನಾನು ಹೇಳ್ತೇವೆ,
ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಕಾನೂನು ಸುವ್ಯವಸ್ಥೆಯನ್ನು ಹದಗೆಡುವ ರೀತಿಯಲ್ಲಿ ಮಾಡಿದೆ. ಕರ್ನಾಟಕ ರಾಜ್ಯ ಸರ್ಕಾರವೇ ಹೊಣೆ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ಬೆಳಿಗ್ಗೆ ಪೇಪರ್ ನೋಡಿದೆ ಸರ್, ದೊಡ್ಡ ಚೆಂಬುಗಳು ಕಾಣ್ತಾ ಇದ್ವು ಪೇಪರ್ ಎಲ್ಲ ಪೇಪರ್ ಫ್ರಂಟ್ ಪೇಜ್. ಹೌದು, ನಾನು ನೋಡಿದೆ. ಇವರು ಕರ್ನಾಟಕ ರಾಜ್ಯದ ಜನತೆಗೆ ಚಿಪ್ಪು ಕೊಟ್ಟಿದ್ದಾರೆ, ಚೆಂಬಲ್ಲ. ನಾನು ನೋಡಿದೆ. ನಾವು ಹೇಳ್ತೇವೆ, ನಾಳೆ ಪತ್ರಿಕಾಗೋಷ್ಠಿಯನ್ನು ನಾವು ಮಾಡೋರಿದ್ದೇವೆ. ಇವರು ಕರ್ನಾಟಕ ರಾಜ್ಯದ ರೈತರಿಗೆ, ಮಹಿಳೆಯರಿಗೆ, ಯುವಕರಿಗೆ, ಕರ್ನಾಟಕ ರಾಜ್ಯದ ಜನತೆಗೆ ಇದು ಚಿಪ್ಪು ಕೊಟ್ಟಿರೋ ಸರ್ಕಾರ ಇದು. ನಾವು ಚಂಬಲ್ಲ, ಅದನ್ನು ನೀರಾದರೂ ಕೊಡ್ತಾ ಇದ್ದೀವಿ. ನಾವು ನೀರು ಕೊಡ್ತಾ ಇದ್ದೀವಿ. ಚಂಬು ಕೊಟ್ಟಿಲ್ಲ, ನಾವು ಚಂಬನಲ್ಲಿ ನೀರು ಕೊಟ್ಟಿದ್ದೀವಿ. ಇವ್ರು ನೀರು ಕೊಡ್ತಾ ಇಲ್ಲ, ಚಿಪ್ ಕೊಟ್ಟಿದ್ದಾರೆ. ಹಾಗಾಗಿ ಇದು ಎಂಥ ಸರ್ಕಾರ ಅಂದ್ರೆ ಇದು ರೈತರಿಗೆ, ಕರ್ನಾಟಕದ ಜನತೆಗೆ ಚಿಪ್ಪು ಕೊಟ್ಟಿರುವ ಸರ್ಕಾರ. ಚಿಪ್ಪಿನೊಳಗಡೆ ಇರೋದೆಲ್ಲ ತಿಂದುಬಿಟ್ಟು ಜನರಿಗೆ ಚಿಪ್ ಕೊಟ್ಟಿರ್ತಕ್ಕಂಥ ಸರ್ಕಾರ. ಗ್ಯಾರಂಟಿಗಳು ಯಾರಿಗೆ ಮುಟ್ಟಿದೆ? ಗ್ಯಾರಂಟಿ ಫಾರ್ ಎಕ್ಸಾಂಪಲ್ ಹೇಳ್ತೀನಿ. ಒಂದು ಮನೆಯಲ್ಲಿ ಮಹಿಳೆಯರು 3 ಜನ ಇರ್ತಾರೆ ಅಂತ ಇಟ್ಕೊಳ್ಳಿ. ಒಬ್ಬರಿಗೆ ತಲುಪುತ್ತೆ, ಅದರೊಳಗಡೆ ಬಹಳಷ್ಟು ಜನರಿಗೆ ತಲುಪೇ ಇಲ್ಲ ಅಂದರೆ 25% ಜನ ಮಹಿಳೆಯರಿಗೂ ತಲುಪಿಲ್ಲ. ಬಸ್ಗಳು ಸಂಪೂರ್ಣವಾಗಿ ಎಲ್ಲ ಕಡೆ, ಈವನ್ ನನ್ನ ಪ್ರಕಾರ 30-40% ಬಸ್ಗಳು ಓಡ್ತಾ ಇರ್ಬೋದು ರಾಜ್ಯದಲ್ಲಿ. ಕರೆಂಟ್ ಒಂದು ಕಡೆ ನಾವೇ 75% SC/STಗಳಿಗೆ ಫ್ರೀ ಅಂತ ಮಾಡಿದ್ವಿ. ಒಂದು ಕಡೆ ಫ್ರೀ ಅಂತ ಹೇಳ್ತೀರಿ, ಇನ್ನೊಂದು ಕಡೆ ವಿಪರೀತ ಹೆಚ್ಚು ಮಾಡಿದ್ದೀರಿ. ಚಾಪಕ್ಕಾಗದ 20 ರೂಪಾಯಿ ಇರೋದನ್ನು 100 ರೂಪಾಯಿಗೆ ಹೆಚ್ಚು ಮಾಡಿದ್ದೀರಾ. ಆಮೇಲೆ ಅಕ್ಕಿ ದುಡ್ಡು ಇನ್ನೂ ಕೊಟ್ಟಿಲ್ಲ, 120 ಕೋಟಿ ರೂಪಾಯಿ ಬಾಕಿ ಉಳಿಸ್ಕೊಂಡಿದ್ದಾರೆ. ಅಕ್ಕಿ ಕೊಡ್ತಿರೋದು ಕೇಂದ್ರ ಸರ್ಕಾರ ಮಾತ್ರ. 6,000 ರೂಪಾಯಿ ರಾಜ್ಯ ಕೇಂದ್ರ ಸರ್ಕಾರ, 4,000 ರೂಪಾಯಿ ನಾವು ರೈತರಿಗೆ ಪರಿಹಾರ ನಿಧಿ ಕೊಡ್ತಾ ಇದ್ವಿ. 4,000 ರೂಪಾಯಿ ರದ್ದು ಮಾಡಿದ್ದೀರಾ. ರೈತ ವಿರೋಧಿ ಸರ್ಕಾರ, ರೈತರಿಗೆ ಚಿಪ್ ಕೊಟ್ಟಿರೋ ಸರ್ಕಾರ ನಿಮ್ಮದು. ಹಾಗಾಗಿ ಇದು ತೆಂಗಿನಕಾಯಿ ಚಿಪ್ಪಿನ ಸರ್ಕಾರ ಇದು.